ಎಲ್ಲರಿಗೂ ನಮಸ್ಕಾರ. ಇದೊಂದು BMW GS 310 ಗಾಡಿ. ಇದು ಏನಾಗೈತೆ ಅಂದರೆ ಹೆಡ್ಡೆಲ್ಲ ರೆಡಿ ಮಾಡಿದ್ದೀವಿ, ಕರೆಂಟೆಲ್ಲ ಕರೆಕ್ಟಾಗಿ ಬರ್ತಾಯಿದೆ, ಇಂಜೆಟ್ರೆಲ್ಲ ಚೆಕ್ ಮಾಡಿಬಿಟ್ಟಿದ್ದೀವಿ. ಗಾಡಿ ಸ್ಟಾರ್ಟ್ ಆದರೆ ಹಂಗೆ ಚೆಕ್ ಅಂತ ಆಫ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಶಿಮ್ ಕಂಪ್ಲೀಟು ಸೀಸ್ ಆಗ್ಬಿಡೈತೆ. ಇದು ಏನು ರೀಸ್ಗಾಗತ್ತೆ ಅಂತ ಸುಮಾರು ವೀಡಿಯೋಲಿ ಹಾಕ್ಬಿಟ್ಟಿದ್ದೀನಿ. ಆಯಿಲ್ ಸರ್ಕ್ಯುಲೇಷನ್ ಒಂದೇ ಒಂದು ಪ್ರಾಬ್ಲಮ್, ಕಂಪ್ಲೀಟ್ ಸೀಸ್ ಇದು. ನೆಕ್ಸ್ಟು ಏನೋ ಇಶ್ಯೂ ಇತ್ತು ಅಂದರೆ ಅಪಾಚಿ 310 ಅಷ್ಟೇ, BMW 310 ಅಷ್ಟೇ. ನಿಮ್ಗೇನೋ ಇಂಥ ಇಶ್ಯೂ ಇತ್ತು ಅಂದರೆ ಒಂದು ಟೈಮ್ ಶಾಫ್ಟ್ನ ಚೆಕ್ ಮಾಡಿ, ಅನ್ವಾಂಟೆಡ್ ಯಾವುದೂ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಇದು ಶಾಫ್ಟ್ ಚೆಕ್ ಮಾಡೋಕ್ಕೂ ಆಗೋಲ್ಲ, ಇದು ಬಂದುಬಿಟ್ಟು ಫುಲ್ಲು ಕೇಸೇ ನೀವು ಆಚೆ ಹತ್ಬಿಟ್ಟು ಚೆಕ್ ಮಾಡೋಕ್ಕಾಗತ್ತೆ. ಇಲ್ಲಿ ನೋಡಿ ಬಾಟಮ್ ಪೀಸ್ ಹೆಂಗೈತೆ ಅಂತ. ಕೇಸೇ ಬೋರ್ ಇದು, ನನಗೆ ಕೇಸೇ ಬೋರ್ ಇದು. ನೆಕ್ಸ್ಟ್ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿ.